ವೆಲ್ಕಮ್ ಟು ಮೈ ಚಾನಲ್. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ, ಟೆಂಪ್ಟಿಂಗ್ ಆಗಿ ಕೂಡ ಇದೆ. ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು ಚಿಕನ್ ಕೋಫ್ತಾ ಕರಿ. ಇದನ್ನು ಹೇಗೆ ಮಾಡೋದಂತ ನಾನು ಇವಾಗ ತೋರಿಸ್ತೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸ್ವಚ್ಛದಾಗಿ ತೊಳೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ನಾನು ಬೋನ್ಲೆಸ್ ಏನು ತೊಗೊಂಡಿಲ್ಲ, ಇದಕ್ಕೆ ನಾರ್ಮಲ್ ಚಿಕನ್ನೇ ತೊಗೊಂಡಿದ್ದೀನಿ. ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಇದನ್ನು ಬೋನ್ಸ್ ಎಲ್ಲ ಅದೇನು ವೇಸ್ಟ್ ಆಗಲ್ಲ, ನೀವು ಕರಿ ಕೂಡ ಅದರಿಂದ ಮಾಡ್ಕೋಬೋದು. ಈ ಥರ ಎಲ್ಲ ಸಪ್ರೇಟಾಗಿ ಮಾಡ್ಕೊಳ್ಳಿ. ಒಂದು ಕೂಡ ಬೋನ್ ಇರಬಾರ್ದು ಇದಕ್ಕೆ. ಇದು ಸೂಪರ್ ಆಗಿರುತ್ತೆ ರೀ ಟೇಸ್ಟ್. ಇದು ನೀವು ಪರೋಟ ಮತ್ತು ರೈಸ್ ಜೊತೆ ಸರ್ವ್ ಮಾಡ್ಕೋಬೋದು. ಇದನ್ನು ಯಾವಾಗಲೂ ಸೇಮ್ ಅದೇ ಥರ ಚಿಕನ್ ತಿಂದು ಮನೆಯಲ್ಲಿ ಎಲ್ಲರಿಗೆ ಬೋರ್ ಹೊಡೆದಿರುತ್ತೆ. ಈ ಥರ ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಲ್ಲಿ. ಇದು ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬೋನ್ಸು, ಇದೇನು ವೇಸ್ಟ್ ಆಗಲ್ಲ ರೀ. ಇದರಲ್ಲಿ ನಾವು ಸ್ವಲ್ಪ ನೀರು, ಅರಿಶಿನ, ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಅದನ್ನು ಬಾಯ್ಲ್ ಮಾಡಿ ಇಟ್ಕೋಬೇಕು. ನಾನು ಹೇಳ್ತೀನಿ ಅದರ ಯೂಸ್ ಏನಿದೆ ಅಂತ. ಇವಾಗ ಸ್ವಲ್ಪ ಚಿಕನ್ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಎಲ್ಲ ಚಿಕನನ್ನು ಹಾಕ್ಕೊಂಡು ನಾನಿವಾಗ ರುಬ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಏನೇನು ಬೇಕಂತ ನಾನಿವಾಗ ತೋರಿಸ್ತೀನಿ. ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು. ನೋಡಿ, ಇದರಲ್ಲಿ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ಗೆ ತಕ್ಕಂತೆ ನೀವು ಹಾಕ್ಕೋಬೋದು. ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಇದರಲ್ಲಿ. ಮತ್ತು ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ಇದಕ್ಕೆ ಅರಿಶಿನ ಸ್ವಲ್ಪ ಹಾಕ್ಕೊಂಡೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಮತ್ತು ಇದಕ್ಕೆ ಕಡಲೆ ಹಿಟ್ಟು ಬೇಕು ಸ್ವಲ್ಪ ಬೈಂಡಿಂಗಾಗಿ. ಏಕೆಂದರೆ ಇದನ್ನು ನಾವು ಫ್ರೈ ಮಾಡ್ತೀವಲ್ವ, ಆವಾಗ ಇದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸನ್ನು ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀರೇನು ಹಾಕಬೇಡಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀವು ಒಮ್ಮೆ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಇದೇ ಬೇಕಂತ ಕೇಳ್ತಾರೆ ನಿಮ್ಮನ್ನು, ಅಷ್ಟು ಚೆನ್ನಾಗಿರುತ್ತೆ ಇದು. ಇದೇನಷ್ಟೇನು ಡಿಫಿಕಲ್ಟಾಗಿ ಏನೂ ಇರೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಸಿಂಪಲ್ ಮನೆಯಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು ಇದನ್ನು. ನೋಡಿ, ಈ ಥರ ಚೆನ್ನಾಗಿ 5 ನಿಮಿಷ ಎಲ್ಲ ಮಿಕ್ಸ್ ಮಾಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಇದು. ಮತ್ತು ಇವಾಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ. ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಲಿಂಬೆ ಗಾತ್ರದ, ಅಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿರೋ ಉಂಡೆ ಮಾಡ್ಕೊಳ್ಳಿ. ಈ ಥರ ಫಸ್ಟೆಲ್ಲ ಉಂಡೆ ಮಾಡಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಎಣ್ಣೆ ಫುಲ್ ಬಿಸಿಯಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದೊಂದಾಗಿ ಮಾಡ್ಕೊಳ್ಳಿ. ಇದು ರಾಗಿ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದು ಚಿಕನ್ ತಿಂದರೆ ಒಮ್ಮೊಮ್ಮೆ ಏನಾಗುತ್ತೆ, ಅದು ಹಲ್ಲಲ್ಲಿ ಹೋಗಿ ವಯಸ್ಸಾದವ್ರಿಗೆ ಸ್ವಲ್ಪ ತಿನ್ನೋಕ್ಕಾಗಲ್ಲ. ಚಿಕ್ಕ ಮಕ್ಕಳಿಗೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಮಾಡಿದರೆ ಎಲ್ಲರೂ ತಿನ್ಬೋದು.
ನೋಡಿ ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್. ಇವಾಗ ಅದನ್ನೆಲ್ಲ ನೋಡಿ ಇವಾಗ ಏನು ಬಿಚ್ಕೊಳ್ತಾ ಇಲ್ಲ. ನಾವು ಯಾವ ಥರ ಮಾಡಿದ್ದೀವೋ ಬಾಲ್ಸ್ ಆ ಥರನೇ ಇದೆ. ಈ ಚಿಕನ್ ಬಾಲಿಂದ ನಾನು ಮತ್ತೊಂದು ರೆಸಿಪಿ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಒಳ್ಳೆ ರೆಸಿಪೀಸ್ಗಾಗಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫಸ್ಟಲ್ಲಿ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ 10 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗೆ ಮತ್ತು ನಾನು ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನೋಡಿ ಇವಾಗ ಕಲರ್ ಚೇಂಜ್ ಆಯಿತು. ಇದನ್ನು ತಗೊಳ್ತಾ ಇದ್ದೀನಿ ನಾನಿವಾಗ. ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನು ಬೇಕಾಗಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ನೋಡಿ ಆಯಿಲ್ ಕೂಡ ಹೆಚ್ಚಿಗೆ ಏನು ಹೋಗಿಲ್ಲ, ಅಷ್ಟೇ ಇದೆ. ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ಇದೆ. ಆಯಿಲಿ ಆಗಿ ಏನು ಅನಿಸೋದಿಲ್ಲ ಅದು ನಿಮಗೆ ತಿನ್ನೋವಾಗ. ಏಕೆಂದರೆ ಬೇರೆ ಸ್ನ್ಯಾಕ್ಸ್ ಎಲ್ಲ ನಾವು ಮಾಡಿದಾಗ ಆಯಿಲಿ ಅನಿಸ್ತಾ ಇರುತ್ತೆ ನಮಗೆ. ಈ ಥರ ನೀವು ಮಾಡಿಕೊಂಡು 2-3 ದಿನ ಕೂಡ ಇದನ್ನು ನೀವು ಇಟ್ಕೋಬೋದು ಪಕ್ಕದಲ್ಲೇ. ನೋಡಿ ಇವಾಗ 3 ಟೊಮೆಟೊ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನೀವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಅದೆಲ್ಲ ಫ್ರೈ ಆಯಿತು. ಸ್ವಲ್ಪ ಎಣ್ಣೆ ತೊಗೊಂಡು ಕಡಾಯಿಯಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ಲಿಟ್ ಮಾಡಬೇಕು ಇದನ್ನು. ಮತ್ತು ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೊ ಮತ್ತು ಆನಿಯನ್ ಪೇಸ್ಟನ್ನು ಹಾಕ್ಕೊಳ್ಬೇಕು ಇದರಲ್ಲಿ. ನೀವು ಬೇಕಂದರೆ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಇದರಲ್ಲಿ ರುಬ್ಬಿ ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಂಡಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು 10 ನಿಮಿಷ. ಇದಕ್ಕೆ ಉಪ್ಪು, ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು, ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ನಾನು ಹೇಳಿದ್ದೆ ಅಲ್ಲ ನಿಮಗೆ, ಅದು ಬೋನ್ಸು, ನೀರು, ಅರಿಶಿನ, ಕೊತ್ತಂಬರಿ, ಕರಿಬೇವು ಹಾಕಿ ಬಾಯ್ಲ್ ಮಾಡ್ಕೋಬೇಕಂತ. ಅದೇ ನೀರನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಬೇರೆ ನೀವು ನೀರೇನು ಹಾಕಬೇಡಿ ಇದರಲ್ಲಿ, ಏಕೆಂದರೆ ಅದು ಟೇಸ್ಟ್ ಬರಲ್ಲ. ಅದು ಚಿಕನ್ ಬಾಯ್ಲ್ ಮಾಡಿರೋ ವಾಟರ್ ಹಾಕಿದ್ರೇ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಇವಾಗ ನೋಡಿ ಇವಾಗ ಬಾಯ್ಲ್ ಆಗ್ತಾ ಇದೆ. ಇವಾಗ ಬಾಲ್ಸ್ ಹಾಕಬೇಕು ಇದರಲ್ಲಿ. ನೋಡಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಸಿಮ್ಮಲ್ಲಿ ಇಟ್ಟು 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಇಷ್ಟೇ ರೀ, ಇವಾಗ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರೋ ಚಿಕನ್ ಕೋಫ್ತಾ ಕರಿ. ಇದು ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ನೀವು ಡೆಫಿನೆಟಾಗಿ ಇದನ್ನು ಮಾತ್ರ ನೀವು ಟ್ರೈ ಮಾಡ್ತೀರ, ನನಗೆ ಮಾತ್ರ ಗೊತ್ತು. ಅಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಕೂಡ ಅಷ್ಟು ಕಲರ್ಫುಲ್ ಆಗಿದೆ. ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು. ಥ್ಯಾಂಕ್ ಯು ರೀ, ಬಾಯ್.